अंबेडकर के, बाबा साहेब अंबेडकर के, बाबा साहेब अंबेडकर के. ಅಪ್ಪ ಅಮ್ಮ ಇಲ್ದಿರೋ ಹುಡುಗನು ವಿಧಾನಸೌಧಕ್ಕೆ ಹೋಗಕ್ ಸಾಧ್ಯ ಆಗುತ್ತೆ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರೋ ಸಂವಿಧಾನದಿಂದ ಮಾತ್ರ ಸಾಧ್ಯ. ಈ ಸಂವಿಧಾನಕ್ಕಿರೋ ತಾಕತ್ತಂತದ್ದು ಮಂಚನಹಳ್ಳಿ ಜನತೆಯ ಪಾದಗಳಿಗೆ ನಮಸ್ಕರಿಸ್ತಾ ಮತ್ತೊಮ್ಮೆ ಮಗದೊಮ್ಮೆ ನಾನು ಹೇಳ್ತಾ ಇದ್ದೀನಿ, ಚಿಕ್ಕಬಳ್ಳಾಪುರ ಕ್ಷೇತ್ರದ ಜನತೆನೇ ನನ್ನ ತಾಯಿ ತಂದೆ, ನೀವೆಲ್ಲರೂ ನನ್ನ ಅಣ್ಣ ತಮ್ಮಂದ್ರು. ಒಬ್ಬ ಕನ್ನಡ ಮಾಧ್ಯಮದಲ್ಲಿ ಓದಂತ ಒಬ್ಬ ಹುಡುಗ, ಅಪ್ಪ ಅಮ್ಮನ ಕಳ್ಕೊಂಡಂತ ಹುಡುಗ MLA ಆಗಬಹುದಾದ್ರೆ, ಒಂದು ಬಡ ಕುಟುಂಬದಲ್ಲಿ ಹುಡುಗಿರೋ ಹುಡುಗ ನಿಮ್ಮ ಸ್ಕೂಲ್ಗೋ ತಾಲೂಕುಗೋ ಡಿಸ್ಟಿಕ್ಗೋ ಟಾಪರು ಆಗಬಹುದು ಅನ್ನೋದಕ್ಕೆ ನಾನು ಒಂದು ನಿದರ್ಶನ. ನಾನೆಲ್ರಿಗೂ ವಿಶೇಷವಾಗಿ ನಮ್ಮ ಮಂಚನಹಳ್ಳಿ ಪಂಚಾಯಿತಿಯ 20 ಸದಸ್ಯರನ್ನ ಸ್ಮರಿಸ್ತಾ, ಅಪ್ಪ ಅಮ್ಮನ, ಟೀಚರ್ನ, ಸಂವಿಧಾನನ ಯಾರೆಲ್ಲ ಗೌರವಿಸ್ತೀವೋ ಅವ್ರು ಒಳ್ಳೆಯದಾಗುತ್ತೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೀತಾರೆ, we the people of India having solemnly resolved to constitute India into sovereign socialist secular democratic republic, justice of social economic political liberty of thought faith and expression, we adopt and enact this constitution 1949 November 26th ಅಂತ. ಸಂವಿಧಾನ ಬರೆಯಕ್ಕೆ 64 ಲಕ್ಷ ರೂಪಾಯಿ ಖರ್ಚು ಬರುತ್ತೆ. 2 ಭಾಷೆಯಲ್ಲಿ ಕೈಬರಹದಲ್ಲಿ ಬರೀತಾರೆ. 1,43,000 ಪದಗಳು ನಮ್ಮ ಸಂವಿಧಾನದಲ್ಲಿದೆ. 1946ರಲ್ಲಿ ಸಂವಿಧಾನದ ಕಾರ್ಯ ಸ್ಟಾರ್ಟ್ ಮಾಡ್ತಾರೆ. 2 ವರ್ಷ 11 ತಿಂಗಳು 18 ದಿನ ಟೈಮ್ ತಗೊಂಡು 1949 ನವೆಂಬರ್ 26ಕ್ಕೆ ಬರೀತಾರೆ. ಅದಾದ್ಮೇಲೆ ಪೂರ್ಣ ಸ್ವರಾಜ್ ನೆನಪಿಗೋಸ್ಕರ 1950 ಜನವರಿ 26ನೇ ತಾರೀಕು ಅದನ್ನ ಇಂಪ್ಲಿಮೆಂಟ್ ಮಾಡ್ತಾರೆ. 24ನೇ ತಾರೀಕು ಅದಕ್ಕೆಲ್ಲ ಸೈನ್ ಆಗ್ತಾರೆ. ಕೆಲವು ನಮಗೆ ಗೊತ್ತಿರಬೇಕು, ಭಾರತಕ್ಕೆ ಇವತ್ತು ಯಾವುದು ನ್ಯಾಷನಲ್ ಲ್ಯಾಂಗ್ವೇಜ್ ಇಲ್ಲ. ಹಿಂದಿ ಭಾಷೆನ ಅಫಿಷಿಯಲ್ ಲ್ಯಾಂಗ್ವೇಜ್ ಅಂತಾರೆ, ಆದ್ರೆ ನ್ಯಾಷನಲ್ ಲ್ಯಾಂಗ್ವೇಜ್ ಅಂತ ಸಂವಿಧಾನ ಯಾವುದನ್ನೂ ಕರೆದಿಲ್ಲ. ಸೊ ಬಹಳಷ್ಟು ವಿಚಾರ ನಿಮ್ಮ ಶಾಲೆಗೆ ಬಂದಾಗ ತಿಳಿಸ್ತೇನೆ. ನಾನು ನಿಮ್ಮ ಶಾಸಕನಾಗಿ, ನಿಮ್ಮ ಅಣ್ಣನಾಗಿ ಹೇಳೋದಿಷ್ಟೇ, ಶಿಕ್ಷಣ ಒಂದೇ ಏನಾದ್ರೂ ಮಾಡಕ್ ಸಾಧ್ಯ. ಈಗ ನಾನು ಸೂಪರ್ 60 ಅಂತ ಸೆಲೆಕ್ಟ್ ಮಾಡಿದ್ದೀನಿ. ಮಂಚನಹಳ್ಳಿಯ ಸರ್ಕಾರಿ ಶಾಲೆಗಳಿಂದ ಟಾಪ್ 2-3 ಸ್ಟೂಡೆಂಟ್ಸ್ನ ಈಗ ಬೆಂಗಳೂರು ಕರ್ಕೊಂಡೋಗಿ ಗೌರ್ಮೆಂಟ್ ಸ್ಕೂಲ್ ಬಡ ಕುಟುಂಬದ ಮಕ್ಕಳನ್ನ ಸ್ಟೇಟ್ ಟಾಪರ್ಸ್ ಮಾಡಬೇಕು ಅಂತ ಸೂಪರ್ 60 ಸ್ಟಾರ್ಟ್ ಮಾಡಿದ್ದೀನಿ. ಈಗಾಗಲೇ ಪ್ರತಿ ಸರ್ಕಾರಿ ಶಾಲೆಯಿಂದಲೂ ಸೆಲೆಕ್ಟ್ ಮಾಡಿದ್ದೀನಿ. ಮುಂದಿನ ವರ್ಷದಿಂದ ಸರ್ಕಾರಿ ಶಾಲೆಯಲ್ಲಿ, ಯಾಕೆಂದ್ರೆ ಪ್ರೈವೇಟ್ ಸ್ಕೂಲಲ್ಲಿ ತೀರ್ಮಾನ ತಗೊಳ್ಳೋಷ್ಟು ರೈಟ್ಸ್ ನನಗಿರಲ್ಲ. ಚಿಕ್ಕಬಳ್ಳಾಪುರದ ಪ್ರತಿ ಸರ್ಕಾರಿ ಶಾಲೆಯ 8ನೇ ಕ್ಲಾಸಿಂದ IAS, KAS, NEET, IITಗೆ 8ನೇ ಕ್ಲಾಸಿಂದಾನೇ ಫ್ರೀ ಫೌಂಡೇಶನ್ ಕೋರ್ಸ್ ಸ್ಟಾರ್ಟ್ ಮಾಡ್ತೀನಿ. 8ನೇ ಕ್ಲಾಸಲ್ಲಿರೋ ಸ್ಟೂಡೆಂಟ್ ಇನ್ನು 5 ವರ್ಷ ಆದ್ಮೇಲೆ ಸೈನ್ಸ್ಗೋ ಕಾಮರ್ಸ್ಗೋ ಹೋದ್ರೆ ಅವ್ರು ಈಸಿಯಾಗಿ ಟಾಪರ್ಸ್ ಆಗ್ಬೇಕು ಅನ್ನೋದು ನನ್ನ ಆಸೆ. ನಿಮ್ ಜೊತೆ ನಾನು ಇರ್ತೀನಿ. ನನಗೆ ಹಸಿದವನಿಗೆ ಊಟದ ಬೆಲೆ ಗೊತ್ತಾಗುತ್ತೆ, ಜೇಬ್ ಖಾಲಿ ಇರೋನ್ಗೆ ಹಣದ ಬೆಲೆ ಗೊತ್ತಾಗುತ್ತೆ. ನಾನು ಮೊನ್ನೆ 20,000 ಮಕ್ಕಳಿಗೆ ಬಟ್ಟೆ ಕೊಡಿಸಿದೆ. ಇವಾಗ ಮುಂದಿನ ಶಿವರಾತ್ರಿಗೆ 5,500 ಜನ ಅಂಗನವಾಡಿ ಮಕ್ಕಳಿಗೆ ಕಲ್ಲರ್ ಬಟ್ಟೆ ನಾನು ನಿನ್ನೆ ಆರ್ಡರ್ ಮಾಡಿದೆ. ಜೀನ್ಸ್ ಪ್ಯಾಂಟು, ಟೀ ಶರ್ಟ್ ಎಲ್ಲ ಅಂಗನವಾಡಿ ಮಕ್ಕಳಿಗೆ. ಯಾಕೆಂದ್ರೆ ನಾನು ಮತ್ತೆ ಹೇಳ್ತಿದ್ದೀನಿ, ನಿಮ್ಮ ಭವಿಷ್ಯನೇ ನನಗೆ ಮುಖ್ಯ. ನೀವು ಚೆನ್ನಾಗಿ ಓದಬೇಕು. ಇವತ್ತೊಬ್ಬ ಪ್ರದೀಪ್ ಈಶ್ವರು ಅಷ್ಟು ಓದ್ಕೊಂಡಿದ್ದಕ್ಕೆ ಎಲ್ಲೋ ಬೆರೆಸಂದ್ರದಲ್ಲಿ ಹುಟ್ಟಿದಂತ ಹುಡುಗ ಹಿಂದೂಪುರ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಸಿಗದೆ ಅಪ್ಪ ಅಮ್ಮ ಇಬ್ರು ತೀರೋಗ್ತಾರೆ ಅಂತ ಹುಡುಗ ಹೋಗಿ MLA ಆಗ್ತಾರೆ ಅಂದ್ರೆ ಸಾಧ್ಯ ಆಗಿತ್ತು ಕಲ್ತಿರೋ 4 ಅಕ್ಷರಗಳೇ. ನಾನೆಲ್ಲ ನನ್ನ ತಮ್ಮಂದ್ರ ತಂಗಿಯಂದ್ರಿಗೆ ಹೇಳ್ತೀನಿ, ಚಿಕ್ಕಬಳ್ಳಾಪುರಕ್ಕೆ MLA ಆಗಿರೋದು ನಿಮ್ಮ ಅಣ್ಣ ಪ್ರದೀಪ್ ಈಶ್ವರ್, ಮರ್ತೋಗ್ಬೇಡಿ.